ಸಹಜವಾಗಿ ತಾವು ಬೆಳೆದ ಬೆಳೆ ತಾವು ಬೆಲೆ ಕಟ್ಟುವಂಥದ್ದು ಬರ್ತದೆ. ಆಗ ವ್ಯಾಪಾರಿ ತಮ್ಗೆ ಬೇಕಂತ ಕೊಂಡ್ಕೊಂಡು ಹೋಗ್ತಾನೆ. ಮತ್ತು ಅದರಿಂದ ರೈತಗೆ ಈ ಒಂದು ಮೇನ್ ಮಾರ್ಕೆಟ್ಗೆ ಹಚ್ಚುವಂಥ ಒಂದೇನು ಸಾರಿಗೆ ಖರ್ಚು ಅದಲ್ಲ, ಆ ಸಾರಿಗೆ ಖರ್ಚು ಉಳಿಯುವಂಥದ್ದು. ಒಂದು ಸಾರಿಗೆ ಖರ್ಚು ಉಳಿತದೆ, ಎರಡನೇ ಗೋಡೌನ್ಗಳಲ್ಲೇ ಬಡ ರೈತ ಚಿಕ್ಕ ರೈತ ತನ್ನ ಬೆಳೆದ ಬೆಳೆಯನ್ನು ಇಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಾಗ ಮಾರ್ಕೆಟ್ ಬಂದಾಗ ರೇಟ್ ಬಂದಾಗ ಮಾರೋದಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಕೊಳ್ಳುವವನಿಗೂ ಮತ್ತು ಮಾರುವವನಿಗೂ ಒಂದು ಅನುಕೂಲ ಆಗ್ತದೆ. ಇಲ್ಲಿ ಬಂದು ಒಯ್ಯುವಂಥ ವ್ಯಾಪಾರಿಗಳು ಬೇಕಾದ ಲಾಭವನ್ನು ಅದರಲ್ಲಿ ಮಾಡ್ಕೊಂಡು ಹೋಗಲಿ, ಅವ್ರು ಇಲ್ಲಂತಲ್ಲ, ಅವ್ರಿಗೂ ಅದು ಹಾದಿಲ್ಲ. ಆದರೆ ಇಲ್ಲಿ ಒಂದು ಏನು ಲಾಭ ಆಗ್ತದೆ ರೈತಾಗ, ಈ ಸಂಪರ್ಕಕ್ಕಾಗಿ ಖರ್ಚು ಮಾಡ್ತಾರಲ್ಲ, ಓದೊಂದು APMC ಹತ್ತಿರ ಮತ್ತೆ ಹೊತ್ತಿರ ಅದು ಉಳಿತದೆ ಪಾಪ ರೈತಾಗ. ಯಾಕಂದ್ರೆ ಪ್ರತಿ ಪಂಚಾಯತಿನೂ ಇವತ್ತು ಈ ಮಾರ್ಕೆಟ್ ಯಾರ್ಡ್ಗಿಂತಲೂ ಉತ್ತಮವಾದದ್ದು, ಜೊತೆಗೆ ಹಳ್ಳಿಯ ಜನರಿಗೆ ಉದ್ಯೋಗ ಸಿಗೋದ್ರಿಂದಾಗಿ ಅನೇಕ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಾವೆ. ಯಾವಾಗ ಲಾಭ ಶುರು ಆಗೈತೆ ರೈತಗೆ, ಅವರು ಇನ್ನಷ್ಟು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅದ ಈ ರೈತಾಪಿಯಲ್ಲಿ ಅನ್ನೋದು ನೆನಪಿಸ್ಕೊಳ್ತಾ. ಮತ್ತು ಇದು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ದೊಡ್ಡ ಕ್ರಾಂತಿ ಇದು. ಈ ದಿಶೆಯಲ್ಲಿ ನಮ್ಮ ದೇವೇಗೌಡರು ಇವತ್ತು ಮುಂದಡಿ ಇಟ್ಟರೆ ಇನ್ನೂ ಭಾಳ ಉತ್ತಮ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ. ಮತ್ತು ಭಾಳಷ್ಟು ಜನ ರೈತರದ್ದು ಬೇಡಿಕೆ ಅದ. ಯಾಕೆ ಈ ದಿಶೆಯಲ್ಲಿ ನಮ್ಮ ದೇವೇಗೌಡರು ಮೂಲತಃ ಅವರು ಮಣ್ಣಿನ ಮಕ್ಕಳು, ಈ ಮಣ್ಣಿನ ಮಕ್ಕಳಿಗಾಗಿ ಏನಾದರೂ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ನೆನಪಿಸ್ಕೊಳ್ತಾ, ಆದರೂ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಒಳ್ಳೆಯ ಅವರಿಗೆ ಆರೋಗ್ಯ ಇನ್ನಷ್ಟು ಉತ್ತಮ ಆಗಲಿ, ಒಳ್ಳೆಯ ಬದುಕಾಗಲಿ ಅಂತ ಹೇಳೋಕ್ಕಿಂತಲೂ ಒಳ್ಳೆಯ ಬದುಕನ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಬರಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ರೈತರ ಮಗನಾದ ಇವರು ರೈತರಿಗೆ ಮಾರ್ಕೆಟ್ ಮಾಡಲು ಸಾಧ್ಯವಿಲ್ಲವೇ ಅನ್ನೋ ಪ್ರಶ್ನೆ ನೀಡ್ತಾ ನನಗೆ ಸಿಗಲು ಮತ್ತು ನೀವು ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೊಬರ್ರಿ. H60 ನ್ಯೂಸ್ ಅರ್ಥದ ಸೀತಾರಾಮ ಸತ್ಯದ ಕೈಗಳೇ ವಂದನೆಗಳು.